ಇನ್ನು ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿನ ಪ್ರಸ್ತಾಪ ಮಾಡ್ತಾ ಬೆಂಗಳೂರಿಗೆ ಬಂಪರ್ ಆಫರ್ ಅನ್ನು ಕೊಟ್ಟಿದ್ದಾರೆ. ರಾಜಧಾನಿಯ ಹೃದಯ ಭಾಗಕ್ಕೆ ಹೈಟೆಕ್ ಸ್ಪರ್ಶವನ್ನ ಕೊಡ್ತಾರಂತೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಅತ್ಯಾಧುನಿಕ ರೂಪವನ್ನ ಕೊಡುವ ಸಾಧ್ಯತೆ ಇದೆ. ಬಿಎಂಟಿಸಿಗೆ ಆದಾಯವನ್ನ ತರಲಿಕ್ಕೆ ಸರ್ಕಾರ ಪ್ಲಾನ್ ಅನ್ನ ರೂಪಿಸಿದೆಯಂತೆ. ಈಗಾಗಲೇ ಆರ್ಥಿಕವಾಗಿ ನಷ್ಟದಲ್ಲಿದೆ ಬಿಎಂಟಿಸಿ. ಹೀಗಾಗಿ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಬೆಂಗಳೂರಿಗೂ ಕೂಡ ಬಂಪರ್ ಕೊಟ್ಟಿದ್ದಾರೆ. ಮುಖ್ಯವಾಗಿ ರಾಜಧಾನಿಯ ಹೃದಯ ಭಾಗದಲ್ಲಿರುವಂತಹ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಹೈಟೆಕ್ ಸ್ಪರ್ಶವನ್ನ ಕೊಡ್ತಾರೆ. ಈಗ ಬಿಎಂಟಿಸಿ ನಷ್ಟದಲ್ಲಿದೆ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ತಾ ಇರುವಂಥದ್ದು. ಬಟ್ ಸರ್ಕಾರ ಹೇಳ್ತಾ ಇದೆ ಇಲ್ಲ ಲಾಭದಲ್ಲಿದೆ ಅಂತ ಹೇಳಿ. ಪ್ರಾಕ್ಟಿಕಲಿ ನೋಡಿದ್ರೆ ನಷ್ಟದಲ್ಲಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ನಷ್ಟವನ್ನ ಭರಿಸ್ಕೋಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಪ್ಲಾನ್ ಅನ್ನು ರೂಪಿಸಬೇಕಾಗಿರುವಂಥದ್ದಲ್ಲ. ಈಗ ಮಲ್ಟಿಪ್ಲೆಕ್ಸ್ ಬಸ್ ನಿಲ್ದಾಣವನ್ನ ಮಾಡ್ತಾರೆ ಅಂತ. ಪ್ರಾಜೆಕ್ಟ್ ಮೆಜೆಸ್ಟಿಕ್ ಯೋಜನೆ ಅಡಿಯಲ್ಲಿ ಈ ಮಲ್ಟಿಪ್ಲೆಕ್ಸ್ ನಿರ್ಮಾಣ ಆಗುತ್ತೆ. ಖಾಸಗಿ ಸಹಭಾಗಿತ್ವದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಆಗುವಂಥದ್ದು. ಇಲಾಖೆಗೆ ಆದಾಯ ತರಲಿಕ್ಕೆ ವಾಣಿಜ್ಯ ಸಂಕೀರ್ಣವನ್ನ ಓಪನ್ ಮಾಡ್ತಾರೆ. ಮೇ ತಿಂಗಳಲ್ಲಿ ಕಾಮಗಾರಿ ಆರಂಭವಾಗುವಂಥ ನಿರೀಕ್ಷೆ ಇದೆ. ಮೆಜೆಸ್ಟಿಕ್ನಲ್ಲಿ ಹೊಸ ಮಲ್ಟಿಪ್ಲೆಕ್ಸ್ ಬಸ್ ನಿಲ್ದಾಣವನ್ನು ಮಾಡ್ತಾರೆ. ಪ್ರಾಜೆಕ್ಟ್ ಮೆಜೆಸ್ಟಿಕ್ ಯೋಜನೆ ಅಡಿ ಖಾಸಗಿ ಸಹಭಾಗಿತ್ವ ಕೂಡ ಇರುತ್ತೆ. ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಅಂಗಡಿಗಳು ಕೂಡ ಓಪನ್ ಆಗುತ್ತೆ. ಅಂಗಡಿಗಳನ್ನು ಬಾಡಿಗೆಗೆ ಕೊಟ್ಟರೆ ಇನ್ಕಮ್ ಬರುತ್ತೆ ಸಂಸ್ಥೆಗೆ ಅಂತ ಹೇಳಿ ಈ ರೀತಿಯ ಪ್ಲಾನನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ. ಮೇ ತಿಂಗಳಲ್ಲಿ ಈ ಪ್ರಾಜೆಕ್ಟ್ ಓಪನ್ ಆಗುತ್ತೆ ಅಥವಾ ಚಾಲು ಹೋಗುತ್ತಂತೆ ಕಾದು ನೋಡಬೇಕಾಗಿರುವಂಥದ್ದು.